ಇವತ್ ನನ್ ಮನ್ಸು ಕಲ್ಲಾಗೋ ಕಾರಣ ನನ್ಗಾದ್ ಮೋಸ ನನ್ಗಾದ್ ಅವಮಾನ ಇದಕ್ಕೆಲ್ಲ ಕಾರಣ ಯಾರು? ಆ ಪುಣ್ಯವತಿ ತಾನೆ. ಅವಳ ತಪ್ಪು ನಿಮ್ ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ನನ್ ತಪ್ಪು ಮಾತ್ರ ಹುಡುಕ್ತಾ ಇದೀರಲ್ವಾ ಚಿಕ್ಕಮ್ಮ. ನನ್ ಮನ್ಸು ನಿಮ್ಗೆ ಅರ್ಥ ಆಗ್ಬೇಕಿತ್ತು ತಾನೆ. ನೀವು ಕೂಡ ನನ್ಗೆ ಅಮ್ಮ ಇದ್ದಾಗೆ ತಾನೆ. ಅಮ್ಮ ಇದ್ದಾಗಷ್ಟೇ ಅಲ್ವಾ, ಆದ್ರೆ ಅಮ್ಮ ಅಲ್ಲ ತಾನೆ. ನಾನೇನಾದ್ರೂ ನಿನ್ ಹೆತ್ತ ತಾಯಿ ಆಗಿದ್ರೆ ನೀನ್ ತಪ್ಪು ಮಾಡಿದೀಯ ಅಂತ ಗೊತ್ತಾಗಿದ ತಕ್ಷಣ ನಿನ್ ಜೊತೆ ಮಾತಾಡಿದ್ದು ನಿಲ್ಸ್ಬಿಡ್ತಿದೆ ಕಣೋ. ಒಂದ್ ಹುಡುಗಿ ಗಂಡನ್ ಮನೆಗ್ ಬರೋದು ಆ ಮನೆ ನಂಬಿ ಅಲ್ಲ, ಅವಳು ಗಂಡನ್ನ ನಂಬಿ. ಒಂದ್ಸಲನಾದ್ರೂ ಆ ನಂಬಿಕೆ ಉಳಿಸ್ಕೊಂಡಿದ್ಯಾ? ನೀನ್ ಯಾವಾಗಾದ್ರೂ ಅವಳು ಗಂಡನಾಗ್ ನಡ್ಕೊಂಡಿದ್ಯಾ ವಿವೇಕ್? ಪಾಪ ಕಣೋ ಅವಳು. ಚಿಕ್ಕಮ್ಮ, ನೀವು ಪಾಪ ಅಂತ ಸರ್ಟಿಫಿಕೇಟ್ ಕೊಟ್ಟಿದ ತಕ್ಷಣ ಅವಳು ಮಾಡಿದ ತಪ್ಪೆಲ್ಲ ಸರಿ ಹೋಗ್ಬಿಡಲ್ಲ. ಹೊರಗಿಂದ ಬಂದವಳಿಗೋಸ್ಕರ ಈ ಮಗನ್ ಮೇಲೆ ಸಿಟ್ಟಿ ಯಾಕೆ ಚಿಕ್ಕಮ್ಮ? ನನ್ನ ಕ್ಷಮಿಸ್ಬಿಡಿ. ಹೊರಗಿಂದ ಬಂದವಳ? ಹಾಗಾದ್ರೆ ನಾನ್ ಯಾರು? ನಾನು ಹೊರಗಡೆಯಿಂದ ಬಂದವಳೆ ತಾನೆ. ಚಿಕ್ಕಮ್ಮ, ಈ ತರ ಎಲ್ಲ ಮಾತಾಡ್ಬೇಡಿ. ಸರಿ ವಿವೇಕ್, ನಿನ್ ಕ್ಷಮಿಸು ಅಂತ ಹೇಳ್ದೆ ಅಲ್ವಾ, ನಾನ್ ಕ್ಷಮಿಸ್ಬಿಡ್ತೀನಿ. ಆದ್ರೆ ನೀನು ಗೌರಿನ ಕ್ಷಮಿಸೋದಾದ್ರೆ ಅದು ಆಗೋಲ್ಲ ಅಲ್ವಾ? ನಿನ್ಗೊಂದ್ ನ್ಯಾಯ, ನಿನ್ ಹೆಂಡತಿಗೊಂದ್ ನ್ಯಾಯ. ಈ ಪ್ರಪಂಚದಲ್ಲಿ ನಾನು ಅನ್ನೋದು ಮುಖ್ಯ ಅಂತ ನೀನ್ ಅನ್ಕೊಂಡಾಗ ಬೇರೆಯವ್ರು ಏನ್ ಅನ್ಕೊಂಡ್ರೆ ಏನ್ ನಿನ್ಗೆ? ನಿನ್ಗಿಷ್ಟ ಬಂದಂಗ್ ನೀನ್ ಇದ್ಬಿಡು. ಗೌರಿ ನನ್ ಮೇಲೆ ತಪ್ಪಾಗಿ ಹೇಳಿರೋದ್ರಿಂದ ನಾನ್ ದೀನ ಬಂದು ಮನೆಗ್ ಸೊಸೆಯಾಗಿ ಹೋಗೋದು ತಪ್ತಾ ಇದೆ. ಏನ್ ಮಾಡ್ಲಿ ಅಮ್ಮ? ಏನಮ್ಮ, ನಾನ್ ಹತ್ರ ಏನಾದ್ರು ಮಾತಾಡ್ಬೇಕಿತ್ತಾ? ನಾನ್ ನೋಡಿರೋ ಸಂಬಂಧ ನಿನ್ಗಿಷ್ಟ ಆಗಿಲ್ಲ ಅಂದ್ರೆ ಬೇಡ ಮಗಳೇ ಅಂತ ಹೇಳಕ್ ಬಂದ್ಯಾ? ನನ್ ಹತ್ರ ಏನಾದ್ರು ಮಾತಾಡೋಕೆ ಇನ್ನೇನು ಉಳ್ದಿಲ್ಲ. ನಿನ್ ಮದ್ವೆ ಮಾಡೋದು ಒಂದೇ ಬಾಕಿ ಇರೋ. ಅದಕ್ಕೆ ಅರುಣ್ ಜೊತೆ ನಿನ್ ಮದ್ವೆ ಮುಹೂರ್ತ ನಿಶ್ಚಯ ಮಾಡೋದಕ್ಕೆ ಪುರೋಹಿತರಿಗೆ ಹೇಳ್ ಕಳ್ಸಿದಿ. ಅಮ್ಮ ಪ್ಲೀಸ್ ಅಮ್ಮ, ನಂಗೆ ಈ ಮದ್ವೆ ಬೇಡ ಅಂತ ನಿನಗ್ 100 ಸಲ ಹೇಳಿದೀನಿ. ನಿನ್ ಮಗಳು ತಿಂಗಳ ಸಂಬಳಕ್ಕೆ ಕೈ ಚಾಚೋನ್ ಜೊತೆ ಜೀವನ ಪೂರ್ತಿ ಮಿಡಲ್ ಕ್ಲಾಸ್ ಅಲ್ಲಿ ಕಷ್ಟ ಪಡ್ಬೇಕಾ? ನೀನೇ ಹೇಳ್ತಾ ಇದ್ದಲ್ಲಮ್ಮ, ನೀನ್ ಪಟ್ ಕಷ್ಟ ನಾವ್ ಪಡ್ಬಾರ್ದು ಅಂತ. ಇವಾಗ ಏನಾಯ್ತಮ್ಮ? ಕಾಲ ಕಳ್ದ ಹಾಗೆ ಜ್ಞಾನೋದಯ ಆಯ್ತು. ಆಸೆ ಅನ್ನೋದು ಆಕಾಶಕ್ಕೆ ಏರ್ಸತ್ತೆ ಅನ್ಕೊಂಡಿದ್ದೆ, ಆದ್ರೆ ಪಾತಾಳಕ್ಕೆ ತಳ್ಳತ್ತೆ ಅನ್ನೋದು ಈಗ ಅರ್ಥ ಆಗ್ತಿದೆ. ಅಂದ್ರೆ ನನ್ನ ಆಸೆಗಳನ್ನೆಲ್ಲ ಮಣ್ ಮಾಡಿ ನಾನ್ ಅಡ್ಜಸ್ಟ್ ಆಗ್ಬಿಡ್ಬೇಕಾ? ಕಷ್ಟ ಪಡೋದ್ನ ಅಭ್ಯಾಸ ಮಾಡ್ಕೋಬೇಕಾ? ನಿನ್ ಕಣ್ ಮುಂದೆನೆ ನಾನ್ ಕಷ್ಟ ಪಡ್ತಾ ಇದ್ರೆ ನಿನಗ್ ನೋಡಕ್ ಆಗತ್ತಾ ಅಮ್ಮ? ಮಿಡಲ್ ಕ್ಲಾಸ್ ಆಗೇ ಇರ್ಬೇಕಾ? ಇರ್ಬಾರ್ದು ಅನ್ಕೊಂಡೆ, ನಿನ್ನ ದೊಡ್ಡ ಮನೆ ಸೊಸೆ ಮಾಡ್ಬೇಕು ಅನ್ಕೊಂಡೆ. ಆದ್ರೆ ನಿನ್ ಹಣೆ ಬರಹಾನೆ ಹೀಗಿದೆ ನೋಡು ಮೋನಿಕಾ. ನಾವು ಮಿಡಲ್ ಕ್ಲಾಸ್ ಅವರು, ಬದುಕಲ್ಲಿ ಯಾವ್ದೋ ಒಂದ್ ಮೂಲೆಯಲ್ಲಿ ಅತೃಪ್ತಿ ಅನ್ನೋದು ಇದ್ದೇ ಇರತ್ತೆ. ಅದು ನನ್ಗೆ ಅಭ್ಯಾಸ ಆಗೋಗಿದೆ. ಮದ್ವೆ ಆದ್ಮೇಲೆ ನಿನಗೂ ಅಭ್ಯಾಸ ಆಗತ್ತೆ. ಅರುಣ್ ನಿನ್ನ ಚೆನ್ನಾಗ್ ನೋಡ್ಕೋತಾನೆ ಬಿಡು. ಅಮ್ಮ ನೀನ್ ತುಂಬಾ ಚೇಂಜ್ ಆಗಿದ್ಯಾ. ನನ್ನನ್ ಬೆಳ್ಸಿದಮ್ಮ ನೀನ್ ಅಲ್ವೇ ಅಲ್ಲ. ಆ ಅಮ್ಮನೇ ಬೇರೆ, ಈ ಅಮ್ಮನೇ ಬೇರೆ. ನನಗ್ ನನ್ನ ಹಳೆ ಅಮ್ಮ ಬೇಕು. ಆ ಅಮ್ಮ ಯಾವತ್ತು ನನ್ಗೆ ಅಡ್ಜಸ್ಟ್ ಆಗೋ ಅಂತ ಹೇಳ್ತಾನೆ ಇರ್ಲಿಲ್ಲ. ನಾನ್ ಕಷ್ಟ ಪಡೋದು ಅವಳಿಗೆ ಇಷ್ಟನೇ ಇರ್ತಿರ್ಲಿಲ್ಲ. ಯಾವಾಗ್ಲೂ ಎಲ್ರು ಒಂದೇ ತರ ಇರೋಕ್ಕಾಗಲ್ಲ. ಪರಿಸ್ಥಿತಿ ಮನುಷ್ಯರನ್ನ ಬದಲಾಯಿಸ್ಬಿಡತ್ತೆ. ಅಮ್ಮ ಪ್ಲೀಸ್ ಅಮ್ಮ, ಒಂದೇ ಒಂದ್ಸಲ ನಾನ್ ಹೇಳದ್ನ ಕೇಳಮ್ಮ. ಇಷ್ಟು ದಿನ ನೀನ್ ಹೇಳಿದ್ನೆಲ್ಲ ಕೇಳಿದಿ. ತಾಯಿ ಅಂತ ನಾನ್ ಹೇಳಿದ್ದನ್ನು ನೀನ್ ಕುರುಡಾಗ್ ನಂಬಿಟ್ಟು ಇನ್ಮೇಲೆ ನೀನ್ ಯಾವ ಮಾತಿಗೂ ಇಲ್ಲಿ ಬೆಲೆ ಇಲ್ಲ. ಅರುಣ್ ಜೊತೆ ನಿನ್ ಮದ್ವೆ ಆಗೋದು ಗ್ಯಾರಂಟಿ. ಇದನ್ನ ಯಾರಿಂದಾನು ಬದಲಾಯಿಸಕ್ ಆಗಲ್ಲ. ಅಮ್ಮ ಹಲೋ ಆರು. ಸಾರಿ ಸರು, ನಿನ್ಗೆ ಈ ಟೈಮಲ್ಲಿ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಹೌದು, ವೈಷ್ಣವಿ ಮತ್ತೆ ಅನಿಕೇತ್ ಮದ್ವೆ ಬಗ್ಗೆ ಪುರೋಹಿತರ ಹತ್ರ ಏನಾದ್ರು ಮಾತಾಡಿದ್ರಾ? ಎನಿ ಅಪ್ಡೇಟ್ಸ್? ಇನ್ನೂ ಇಲ್ಲ ಆರು, ನಾಳೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋ ಸರು, ಅನ್ಕೊಳ್ಳೋದಲ್ಲ, ಬೇಗ ಮಾಡ್ ಮುಗಿಸ್ಬೇಕು. ಐ ಹರ್ಡ್ ದಟ್ ಇನ್ನೊಂದ್ 10 days ಆದ್ಮೇಲೆ ಯಾವ್ದು ಒಳ್ಳೆ ಮುಹೂರ್ತಗಳೇ ಇಲ್ಲ ಅಂತ. ವಿ ಶುಡಂಟ್ ಮಿಸ್ ಗುಡ್ ಡೇಟ್ಸ್ ಅಲ್ವಾ? ಸರಿ ಆರು, ಪುರೋಹಿತರ ಹತ್ರ ಮಾತಾಡಿ ನಾಳೆ ನಿನ್ಗೆ ವಿಷಯ ತಿಳಿಸ್ತೀನಿ. ಓಕೆ ಡಿಯರ್, ಗುಡ್ ನೈಟ್. ಓಕೆ ಬಾಯ್, ಗುಡ್ ನೈಟ್. ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ರೀ, ಅನಿಕೇತ್ ಈ ಮನೆ ಹುಡುಗನ, ಆದ್ರೆ ಅವನ ಅಭ್ಯಾಸಗಳು, ಅವನಿರೋ ರೀತಿ ನೀತಿಗಳು ಯಾವ್ದು ಸರಿ ಇಲ್ಲ. ನಾಳೆ ದಿನ ಅನಿಕೇತ್ ಮತ್ತೆ ವೈಷ್ಣವಿ ಮದ್ವೆ ಆದ್ಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆರುಣನ ಯಾವತ್ತೂ ಕ್ಷಮಿಸಲ್ಲ ರೀ. ವೈಷ್ಣವಿ ಜೀವನ ಹಾಳಾದ್ರೆ ಆ ಪಾಪ ನಮಗ್ ಸುತ್ಕೊಳಲ್ವಾ? ನಿಜ ಸರ್, ಇದ್ರಲ್ಲಿ ನಿಂದೇನ್ ತಪ್ಪಿದೆ? ನೀನೇನ್ ಫೋರ್ಸ್ ಮಾಡಿ ಅವ್ರನ್ನ ಮದುವೆ ಮಾಡ್ಕೊಡಕ್ ಹೇಳಿ. ಈಗ ನೀನೇ ಹೋಗಿ ಅನಿಕೇತ್ ಒಳ್ಳೆ ಹುಡುಗ ಅಲ್ಲ ಅಂದ್ರೆ ಈ ಸಂಬಂಧನೇ ಮುರಿದವ. ಆಮೇಲೆ ಈ ಮನೇಲಿ ಎಲ್ರು ನಿನ್ನನ್ ದೋಷಿಸ್ತಾರೆ. ಸರಿಯಾದ ಸಂದರ್ಭದಲ್ಲಿ ನಿಜ ಹೇಳಲಿಲ್ಲ ಅಂದ್ರೆ ವಂಚನೆಗೂ ಮೋಸಕ್ಕೂ ಏನ್ ವ್ಯತ್ಯಾಸ ಇದೆ ಹೇಳಿ? ಈ ಮದ್ವೆ ಆದ್ರೆ ವೈಷ್ಣವಿ ಬದುಕು ಏನಾಗ್ಬಿಡುತ್ತೋ ಅನ್ನೋ ಭಯ ನನ್ನನ್ನ ಕಾಡ್ತಾ ಇದೀರಿ. ಸರಿತಾ, ಮನುಷ್ಯನ್ ಲೈಫ್ ಅಲ್ಲಿ ನಡೆಯೋ ಕೆಲವು ಘಟನೆಗಳಿಗೆ ವಿ ಆರ್ ಜಸ್ಟ್ ಇನ್ಸ್ಟ್ರೂಮೆಂಟ್ಸ್ ಇನ್ ಫೇಸ್ ಆಫ್ ಡೆಸ್ಟಿನಿ. ಹೌದು ರೀ, ಆದ್ರೆ ಯಾವ್ದು ಸಹ ಅನ್ಕೊಂಡಷ್ಟು ಸುಲಭ ಅಲ್ಲ ಅಲ್ವಾ? ಚಂಚಲ ಈಗಾಗ್ಲೇ ಮನೆಯವರೆಲ್ಲರೂ ನನ್ನನ್ನ ಕೀಳಾಗ್ ನೋಡ್ತಾ ಇದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಅಕಸ್ಮಾತ್ ಈಗೇನಾದ್ರೂ ಈ ಮದ್ವೆ ನಿಂತ್ ಬಿಟ್ರೆ ಜೀವನ ಪೂರ್ತಿ ಅವಳು ನನ್ನನ್ನ ದ್ವೇಷಿಸ್ತಾನೆ ಇರ್ತಾಳೆ. ಮಾಡದೇ ಇರೋ ತಪ್ಪಿಗೆ ನಾನ್ ಆರೋಪ ಹೊತ್ಕೋಬೇಕಾಗತ್ತೆ. ಸರಿತಾ, ನೀನ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ? ಬರೀ ಮುಹೂರ್ತ ಇಟ್ಟು ಮಾತ್ರಕ್ಕೆ ಇಲ್ಲ ಇನ್ವಿಟೇಷನ್ ಹಂಚದ್ ಮಾತ್ರಕ್ಕೆ ಅದು ಮದುವೆ ಆಗಲ್ಲ. ಬ್ರಹ್ಮ ನಿರ್ಧಾರ ಮಾಡ್ಬೇಕು, ಯಾರ್ ಕೈನ್ ಹಿಡಿಬೇಕು, ಯಾರ್ ಹಣೆ ಬರದಲ್ಲಿ ಯಾರನ್ನ ಮದುವೆ ಆಗ್ಬೇಕು, ಇದೆಲ್ಲ ಬದಲಾಯಿಸಕ್ ಯಾರಿಂದಾನು ಸಾಧ್ಯ ಅಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ಫಾರ್ ಎಕ್ಸಾಂಪಲ್, ಗೌರಿ ವಿವೇಕ್ ಮದುವೆ ತಗೋ, ಎಷ್ಟು ಡ್ರಾಮ್ಯಾಟಿಕ್ ಆಗಾಯ್ತು, ಕಡೆಯಲ್ಲಿ ಏನಾಯ್ತು? ಇಟ್ಸ್ ಆಲ್ ಫಾರ್ ದ ಗುಡ್. ಈಗ ಹಳೆ ವಿಷಯ ಎಲ್ಲ ಯಾಕೆ?
ಬಿಡಿ. ಸರಿತಾ, ನಾವೆಷ್ಟೇ ದೊಡ್ಡವರಾದ್ರೂ ಅಹಂಕಾರ ನಮ್ಮನ್ನ ಆವರಿಸು, ಅಜ್ಞಾನದಿಂದ ನಮ್ ಕಣ್ಣು ಮುಚ್ಚೋ. ಗೌರಿ ವಿಷಯದಲ್ಲೂ ನೀ ಅದನ್ನೇ ಮಾಡ್ತಿದ್ದಿ. ನಿನಗಿಷ್ಟವಿಲ್ಲದೆ ಆ ಮದುವೆ ನಡೀತು ಅಂದ್ಕೋಬಹುದು. ಒಂದು ಗೌರಿ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿ, ಅವಳು ಎಂತ ಒಳ್ಳೆ ಹುಡುಗಿಂತ ನಿನಗೆ ಗೊತ್ತಾಗತ್ತೆ. ಮನುಷ್ಯ ನಿದ್ದೆ ಮಾಡುವಾಗ 24 ಗಂಟೆ ಮಾತ್ರ ಕಣ್ಣು ಮುಚ್ಚಿರುತ್ತೆ, ಆದ್ರೆ ಅಹಮಲ್ಲಿ ಜೀವನ ಪೂರ್ತಿ ಕಣ್ಣು ಮುಚ್ಚುತ್ತೆ. ನೀನೇ ಯೋಚನೆ ಮಾಡಿ ನೋಡು. ದಿನ ಹೋದಂತೆ ಈ ಮನೇಲಿ ಮಾನವೀಯತೆನೇ ಇಲ್ದರಂಗಾಗಿದೆ. ಎಷ್ಟು ದಾರುಣವಾಗಿ ಸುಟ್ಟಾಕಿದೆಯಲ್ಲೋ. ಈಗ ನಿಜ ಹೇಳಿದ್ರೆ ಇವ್ರು ಬೆಡ್ರೂಮ್ ಅಲ್ಲಿ ಸಿನಿಮಾ ತೋರಿಸ್ತಾರೆ. ಇವ್ರ ದರ್ಬಾರು ಅಲ್ಲಿ ಶುರು ಆಗುತ್ತೆ ಚಿಕ್ಕತ್ತೆ. ಪದ್ಮಾವತಿಗೆ ಎಷ್ಟು ಧೈರ್ಯ ಇರ್ಬೇಕು. ಜನ ನನ್ಗೆ ಸರಿಯಾಗಿ ಕೌಂಟರ್ ಕೊಟ್ಲು. ಬೇಕಂತ ಕೈ ಸುಟ್ಕೊಂಡು ಡೌ ಮಾಡಿ ಚಿಕ್ಕಮ್ಮನ ಹತ್ರ ನನ್ಗೆ ಬಯಸಿದ್ಲು. ಈಗ ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ದಿರೋಗ ಹೇಗ್ ಮಲಗಿದಾಳೆ. ಮುಖ ನೋಡ್ತಾ ಇದ್ರೆ ಕೆಜಿ ಗಟ್ಲೆ ಕೊಲೆಸ್ಟ್ರಾಲ್ ಕಾಣಿಸ್ತಾ ಇದೆ. ಸರಿಯಾಗಿ ಬಿಟ್ರೆ ಸರಿ ಹೋಗುತ್ತೆ. ಏ ವಿವೇಕ್, ಹೋಗಿ ಹೋಗಿ ಇವಳಿಗೆ ಎದುರ್ಕೊಳ್ತೀಯ. ಇವಳನ್ನ ಇವತ್ ನಿದ್ದೆ ಮಾಡಕ್ ಬಿಡ್ಬಾರ್ದು. ಓ, ಇದೆಲ್ಲ ನನ್ ಕನ್ಸಿರ್ಬೇಕು. ಸುಮ್ನೆ ಮಲ್ಗೋದೇ ವಾಸಿ. ಕನ್ಸ? ಈ ಕನ್ಸ್ನ ನೀನ್ ಯಾವತ್ತೂ ಮರಿಬಾರ್ದು. ಹಾಗ್ ಮಾಡ್ತೀನಿ. ಇವ್ರಿ ಸುಮ್ನೆ ಗಾಬರಿ ಆಗ್ಬೇಡಿ. ನಾನೇ ಗೌರಿ. ಹೆದರ್ಸಕ್ ಆಗ್ ಮಾಡ್ದೆ. ನನ್ ಮುಖ ನೋಡಿ. ಕಬಡ್ಡಿ 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 ಪ್ಲೀಸ್. ಮುಖ ಅವಾಗ್ಲೇ ನೋಡ್ದಾಗ ಭಯ ಆಗ್ಲಿಲ್ಲ, ಈ ಎದೆನೇ ನಿಂತೋದಾಗ ಆಗ್ತಿದೆ. ಅಯ್ಯೋ ಕಬಡ್ಡಿ ಪ್ಲೀಸ್. ನಾಳೆ ಬೆಳಗ್ಗೆ ನನ್ ಮೊದ್ಲು ಮಾಡೋ ಕೆಲ್ಸ ಏನಂದ್ರೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸೋದು. ಏನಂದ್ರಿ? ನನ್ ಮುಖ ನೋಡಿ ಭಯ ಆಗ್ತಿದ್ಯಾ? ನಿನ್ ಫೋಟೋನ ತಗೊಂಡೋಗಿ ನಮ್ ಕನ್ಸ್ಟ್ರಕ್ಷನ್ ಆಗ್ತಿರೋ ಬಿಲ್ಡಿಂಗ್ ಹತ್ರ ಹಾಕ್ಬೇಕು, ದೃಷ್ಟಿ ಆಗ್ಬಾರ್ದು ಅಂತ. ಇವತ್ ನಂಗ್ ನಿಮ್ದ್ಯಾಗ್ ನಿದ್ದೆ ಬರುತ್ತೆ. ಹೌದಾ? ನನ್ನನ್ನೇ ಆಡ್ಕೊಂಡ್ ಮಲಗ್ತೀರಾ ನೀವು? ಏಯ್, ಹಾಗ್ ನೋಡ್ತಾ ಇರ್ಬೇಡ, ದೆವ್ವ ನೋಡ್ದಂಗ ಆಗುತ್ತೆ. ನಂಗಮೇಲೆ ನಿದ್ದೆ ಬರಲ್ಲ. ನಾನ್ ನಿಮ್ದ್ಯಾಗ್ ನಿದ್ದೆ ಮಾಡ್ಬೇಕು. ತಿಂದಿದ್ದ ಆರಗ್ನೆ ಆಗುತ್ತೆ. ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ. ಇಷ್ಟೊಂದ್ ಮಿಸ್ ಕಾಲ್, ಸೈಲೆಂಟ್ ಆಗಿರೋದು ಗೊತ್ತಾಗಿಲ್ವಾ? ಅಷ್ಟಕ್ಕೂ ಇಷ್ಟೊಂದ್ ಕಾಲ್ ಯಾರು ಮಾಡಿರೋದು? ಹಾಯ್ ಹನಿ, ಬದುಕಿದ್ರೆ ಶಟ್ ಅಪ್, ಸಾಯಿಸ್ಬಿಡ್ತೀನಿ. ನನ್ ಜೊತೆ ಓಡಾಡಿ ಅವಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಾ ಇದೀಯಾ? ಹನಿ, ಯಾರ ಜೊತೆ? ನಿನ್ಗೆ ಗೊತ್ತಿಲ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರಾ? ಸೋಷಿಯಲ್ ಮೀಡಿಯಾದಲ್ಲ, ವೈಷ್ಣವಿ ಅನ್ನೋ ಹುಡುಗಿ ಜೊತೆ ನಿನ್ ಮದ್ವೆ ಅಂತೆ. ಅಯ್ಯೋ ಹನಿ, ಅದೆಲ್ಲ ಫೇಕು, ನಂಬೇಡ. ನನ್ಗೆ ಇನ್ನೊಂದ್ ಕಾಲ್ ಬರ್ತಾ ಇದೆ, ನಾನು ಆಮೇಲೆ ಮಾಡ್ತೀನಿ. ಹಾಯ್ ಸ್ವೀಟಿ. ಅಯ್ಯೋ, ಏನ್ ಹೇಳ್ತಾ ಇದ್ಯಾ? ಆತರ ಏನಿಲ್ಲ ಡಾರ್ಲಿಂಗ್, ಸುಳ್ಳು ಪೋಸ್ಟ್ ಅದು. ಎಂಗೇಜ್ಮೆಂಟಾ? ನೆವರ್. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ರಮ್ಯಾ. ರಮ್ಯಾ, ಅದು ನೀನ್ ಅನ್ಕೊಂಡಂಗಲ್ಲ, ಅದು ಯಾರೋ ಎಡಿಟ್ ಮಾಡಿರೋದು ಫೇಕ್ ಫೋಟೋ. ಪ್ಲೀಸ್ ರಮ್ಯಾ, ನನ್ ಮಾತು ನಂಬು, ನಾನ್ ನಿನ್ನೆ ಮದ್ವೆ ಮಾಡ್ಕೊಳ್ಳೋದು. ಇದೆಲ್ಲರೂ ಇದಾರೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬರತ್ತೋ ಅಣ್ಣ, ಏನಪ್ಪ ಫೋನ್ ಮಾಡಿದ್ದು? ಅಣ್ಣ ಒಂದ್ಸರಿ ಲೊಕೇಶನ್ ಕಳ್ಸಿದ್ದೀನಿ, ಅದಕ್ಕೆ ಅರ್ಜೆಂಟ್ ಬನ್ನಿ ಅಣ್ಣ, ಗಾಡಿ ಪೆಟ್ರೋಲ್ ಖಾಲಿ ಆಗ್ಬಿಡೈತೆ. ನಾನು ಮನೆ ಬಿಟ್ಟು ಜಾಸ್ತಿ ಹೊತ್ತು ಆಚೆ ಇರಲ್ಲಪ್ಪ, ಏಕೆಂದ್ರೆ ಹೆಂಡತಿ ಮುಖ ಮರ್ತು ಬಿಡ್ತೀನಿ, ಆಮೇಲೆ ಕನ್ಫ್ಯೂಸ್ ಆಗ್ಬಿಡ್ತೀನಪ್ಪ. ಬೇಡ ಅಣ್ಣ, ಪಾಪ ಬೇರೆಯವ್ರ ಮನೆ ಕಷ್ಟ ಆಗ್ಬಿಡುತ್ತೆ. ಹೋಗ್ಲಿ ಬಿಡು, ಯಾವ್ದಕ್ಕೂ ಲೊಕೇಶನ್ ಕಳ್ಸಿರೋ. ನಮ್ಮ ಹುಡುಗ ಆಫೀಸ್ ಹುಡುಗ ಅವನಲ್ಲ, ಅವನನ್ನ ಕಳಿಸ್ತೀನಿ. ಓ, ಅವ್ನು ಇನ್ನೂ ಬಾರಿ ಹುಷಾರು, ಬೇಡ ಬೋಣ, ನಾನು ಇಲ್ಲೇ ಹೆಂಗ ಅರೇಂಜ್ ಮಾಡ್ಕೊತೀನಿ. ಸರಿಯಪ್ಪ, ಎಂಚಲ. ಅನಿಕೇತ್ ಆಲ್ರೆಡಿ ವೈಷ್ಣವಿ ಜೊತೆ ಮಾತುಕತೆ ಶುರು ಮಾಡಿದಾನೆ ಅನಿಸ್ತಾ ಇದೆ. ಮನ್ಸ್ಗಳು ಎಕ್ಸ್ಚೇಂಜ್ ಆದ್ಮೇಲೆ ನಂಬರ್ ಎಕ್ಸ್ಚೇಂಜ್ ಆಗದೆ ಇರ್ತಾನೆ. ಆದ್ರೆ ನನಗೆ ಇವನು ನೋಡಿದ್ರೆ ಟೆಲಿಫೋನ್ ಎಕ್ಸ್ಚೇಂಜ್ ನೆನಪಾಗ್ತಾ ಇದೆ. ಅಷ್ಟೊಂದ್ ಕಾಲ್ ಬರ್ತಾ ಇದೆ. ಏನಪ್ಪಾ ಅನಿಕೆ, ಏನ್ ಇವತ್ತು ನಿನ್ ಫೋನ್ ಇಷ್ಟೊಂದ್ ಕಿರ್ಚಾಡ್ತಾ ಇದೆ? ಬಿಡುವಿಲ್ದೆ ಕಾಲ್ ಬರ್ತಾ ಇದೆ. ಯಾವ್ದಾದ್ರು ದೊಡ್ಡ ಕಂಪ್ನಿಯಿಂದ ಆಫರ್ ಬಂದಿದ್ಯಾ? ಆತರ ಏನಿಲ್ಲ ಚಿಕ್ಕ ಮಾವ. ಬ್ರೋ, ಫೋನ್ ಫೋನಾ? ನಿನ್ ಫೋನ್ ಬಿಸಿ ಬರ್ತಿತ್ತಂತೆ, ಅದಕ್ಕೆ ಅಜ್ಜಿ ಫೋನ್ಗೆ ಕಾಲ್ ಮಾಡಿ ನಿಂಗ್ ಕೊಡಕ್ ಹೇಳ. ಹಲೋ. ಇಲ್ಲ ಇಲ್ಲ, ಅದೆಲ್ಲ ಫೇಕು. ಸೋಷಿಯಲ್ ಮೀಡಿಯಾದ ಬರೋದೆಲ್ಲ ನಿಜ ಅಲ್ವಲ್ಲ? ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ಏನೋ ಇದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಪೋಸ್ಟ್ ಮಾಡಿದ್ದಾರೆ? ಅದು ಮಾಮ್, ನಮ್ಮಲ್ಲಿ ಗೋಲ್ಡ್ ತಗೊಂಡ್ರೆ 25% ಕಮ್ಮಿ ಅಂತ ಹೇಳಿದ್ದೆ, ಅದಕ್ಕೆ ಯಾರೋ ನನ್ನ ನಂಬರ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನಾನ್ ಮಾತಾಡ್ತೀನಿ. ಹಲೋ. ಇಲ್ಲ ಇಲ್ಲ, ಅದೆಲ್ಲ ಫೇಕು, ನಾನು ಕಂಪ್ನಿಯವ್ರ ಜೊತೆ ಮಾತಾಡ್ತೀನಿ. ಅಲ್ಲ ಚಂಚಲ, ಇವನ್ ನಂಬರ್ ಹಾಕಿ ಪೋಸ್ಟ್ ಹಾಕಿದಕ್ಕೆ ಫೋನ್ ಬಂತು ಅಂದ. ಹಾಗಿದ್ಮೇಲೆ ಅಮ್ಮನ್ ನಂಬರ್ ಖಾಲಿ ಹಾಕ್ ಬಂತು, ಇವನ್ ಯಾಕೆ ಹೇಳ್ದ? ಸುರಭ ಯಾಕೆ ಮೊಬೈಲ್ ತಂದ್ಕೊ? ಅದಕ್ಕೆ ನಾವ್ ಅನ್ಕೊಂಡಿದ್ದೆ ಒಂದು, ಇಲ್ಲಿ ಆಗ್ತಿರೋದೇ ಇನ್ನೊಂದು. ಈ ಅನಿಕೇತ್ ನಾವ್ ಅನ್ಕೊಂಡಿದ್ದಕ್ಕಿಂತ ದೊಡ್ಡ ಕಿಲಾಡಿ ತರ ಕಾಣಿಸ್ತಿದ್ದಾನೆ. ಏನಾಯ್ತು ಕವಿ ಅವ್ರೆ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇಲ್ಲಿ ಬನ್ನಿ, ನೀವೇ ನಿಮ್ ಕಣ್ಣಾರ ನೋಡಿ. ಬನ್ನಿ ಅದಕ್ಕೆ. ಅಯ್ಯೋ ವೀಣಾ, ಅದೆಲ್ಲ ಫೇಕು, ನಂಬೇಡ. ನನ್ಗೆ ಇನ್ನೊಂದು ಕಾಲ್ ಬರ್ತಾ ಇದೆ, ನಾನು ಹಿಂಗ ಆಮೇಲೆ ಮಾಡ್ತೀನಿ. ಹೇ ಸ್ವೀಟಿ, ಇಲ್ಲ ಕಣೆ, ಅದಂಗಲ್ಲ. ಹಲೋ, ನಾನು ಹಿಂಗ ಆಮೇಲೆ ಮಾಡ್ತೀನಿ, ಒಂದ್ 10 ನಿಮಿಷ ಟೈಮ್ ಕೊಡು ನನ್ಗೆ. ಸ್ವೀಟಿ, ಅದಂಗಲ್ಲ ಬಂಗಾರ, ಪ್ಲೀಸ್ ಅರ್ಥ ಮಾಡ್ಕೋ. ಇಲ್ಲ ಇಲ್ಲ, ಸೋಷಿಯಲ್ ಮೀಡಿಯಾಲಿ ಯಾರೋ ಫೇಕ್ ಆಗಿ ಅಪ್ಡೇಟ್ ಮಾಡಿದಾರೆ ಅಷ್ಟೇ, ಅದ್ ನಾನ್ ಅಪ್ಲೋಡ್ ಮಾಡಿದಲ್ಲ. ನೋಡಿ ಅದಕ್ಕೆ ನಾವು ಬರೀ ಮೋನಿಕಾ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ, ಆದ್ರೆ ಅನಿಕೇತಿಂದ ಮೋಸ ಹೋಗಿರೋ ಹುಡುಗಿರೆಲ್ಲ ಒಬ್ರಾದ್ಮೇಲೆ ಒಬ್ರು ಕಾಲ್ ಮಾಡ್ತಿದಾರೆ. ಇವನ ಹತ್ರ ಇದು ಒಂದೇ ಅಲ್ಲ, ಈ ತರ 10 ಕತೆಗಳಿವೆ. ಹಲೋ ಶರ್ಮಿಳಾ, ನೀನ್ ತಪ್ಪು ತಿಳ್ಕೊಂಡಿದ್ಯಾ?
ಅವ್ರು ನಮ್ ನೆಂಟ್ರು ಅಷ್ಟೇ. ಎಂಗೇಜ್ಮೆಂಟ್ ಎಲ್ಲ ಏನೂ ಆಗಿಲ್ಲ. ಒಂದೇ ಒಂದ್ ನಿಮಿಷ, ಬೇರೆ ಕಾಲ್ ಬರ್ತಿದೆ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಕವಿ ಸರ್, ಇಲ್ಲಿವರೆಗೂ ನನ್ನ ಅಕ್ಕನ್ ಮಾತ್ರ ಮೋಸ ಮಾಡಿದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವ್ನ್ ಕಸುಬೇನೆ ಇದು ಅಂತ ಈಗ ಅರ್ಥ ಆಗ್ತಿದೆ. ವಿಚಿತ್ರ ಅಂದ್ರೆ ಇವ್ನಿಗೆ ಇಷ್ಟೆಲ್ಲ ಕಾಲ್ ಬರ್ತಾ ಇದ್ರು, ಅಕ್ಕ ಇದನ್ನೆಲ್ಲ ಗಮನಿಸಿಲ್ಲ. ಅವಳೇನಾದ್ರೂ ನೋಡಿದಿದ್ರೆ ಇಷ್ಟೊತ್ತಿಗೆ ರಂಪಾಟ ಮಾಡ್ತಿದ್ಲು. ಹೌದು ಅದಕ್ಕೆ ನಾನು ಚಿನ್ಮಯ್ಗೆ ಫೋನ್ ಮಾಡಿದಾಗ ಮೋನಿಕಾ ಮನೇಲೇ ಇರೋ ವಿಷಯ ಗೊತ್ತಾಯ್ತು. ಇವ್ನು ಇಷ್ಟೊಂದು ದೊಡ್ಡ ದುಷ್ಟನ. ಅಕ್ಕನ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಎಲ್ಲ ಇವನೇ ಕಂಟ್ರೋಲ್ ಮಾಡ್ತಿದ್ದಾನೆ ಅನ್ಸುತ್ತೆ. ಅದಕ್ಕೆ ಅವಳಿಗಿನ್ನೂ ಏನು ಗೊತ್ತಾಗಿಲ್ಲ. ಹಲೋ ದೀಪಿಕಾ, ವಿಚಾರ ಅದ ನನ್ಗಲ್ಲ ಕಣೆ, ಪ್ಲೀಸ್ ಅರ್ಥ ಮಾಡ್ಕೋ. ಹಾಯ್ ಚೈತ್ರ, ಮೈ ಏಂಜಲ್. ಏನ್ ಇಷ್ಟೊಂದ್ಸಲ ಕಾಲ್ ಮಾಡಿದ್ಯಾ? ಏನ್ ಮಾಡ್ತಿದ್ಯಾ? ಎಲ್ಲಿದ್ಯಾ? ನಿಮ್ ಮನೆ ಗೇಟ್ ಒಳಗಡೆ ಇದೀನಿ. ಇವಾಗ್ಲೇ ಆಚೆ ಬರ್ತಿಲ್ಲ, ನಾನೇ ಒಳಗ್ ಬರ್ಬೇಕಾ? ಜೋಕ್ ಮಾಡ್ಬೇಡ ಚೈತ್ರ, ನೀನ್ ಇದಕ್ ಸಾಧ್ಯನೇ ಇಲ್ಲ. ಇದು ಜೋಕ್ ಅಲ್ಲ ನಿಕೇತ್, ಇವಾಗ್ಲೇ ಬಂದ್ ನೋಡು. ನೀನ್ ಬಂದಿಲ್ಲ ಅಂದ್ರೆ ನಾನೇ ಒಳಗಡೆ ಬಂದ್ಬಿಡ್ತೀನಿ. ಚೈತ್ರ, ನೀನ್ ನೇರವಾಗಿ ಮನೆಗೆ ಬಂದಿದ್ಯಲ್ಲ, ಯಾರಾದ್ರೂ ನೋಡಿದ್ರೆ ಕಷ್ಟ. ಸೆಕ್ಯೂರಿಟಿ ಇರ್ಲಿಲ್ವಾ? ಅದೆಲ್ಲ ಬಿಡು. ನೀನ್ ಹೊರಗಡೆ ಬಂದಿಲ್ಲ ಅಂದಿದ್ರೆ ನಾನೇ ಒಳಗ್ ಬಂದು ಈ ಫೋಟೋನ ಎಲ್ರಿಗೂ ತೋರಿಸ್ತಿದ್ದೆ. ಏನಿದು ಅನಿಕೇತ್, ಸೋಷಿಯಲ್ ಮೀಡಿಯಾದಲ್ಲಿ ನೀನ್ ಫೋಟೋ ಹಾಕ್ಬಿಟ್ಟು ಏನೇನೋ ಸುದ್ದಿ ಸ್ಪ್ರೆಡ್ ಆಗ್ತಿದ್ಯಲ್ಲ? ಅಯ್ಯೋ ಚೈತ್ರ, ಎಲ್ರು ಇದನ್ನ ನೋಡಿ ಅದೇ ಕೇಳ್ತಿದಾರೆ. ನೀನ್ ತಪ್ಪು ತಿಳ್ಕೊಂಬೇಡ. ಎಲ್ರು ಅಂದ್ರೆ ಯಾರು? ಯಾರ್ಯಾರಿದ್ದಾರೆ ನಿನ್ ಲಿಸ್ಟ್ ಅಲ್ಲಿ? ಮಾತಾಡೋದ್ ಬೇಡ, ಇಬ್ರು ಆಚೆ ಹೋಗೋಣ. ಬಾತ್ಗೆ ಇವ್ನು ಇವಳನ್ನು ಬಿಟ್ಟಿಲ್ಲ ಅನ್ಸುತ್ತೆ. ಬನ್ನಿ ಅವ್ರನ್ನ ಫಾಲೋ ಮಾಡೋಣ. ಮೋನಿಕಾ, ಏನ್ ಹೀಗ್ ಕೂತಿದ್ಯಾ? ಅರುಣು ಮತ್ತೆ ಅವ್ರ ಅಪ್ಪ ಅಮ್ಮ ಇನ್ನೇನ್ ಬಂದ್ಬಿಡ್ತಾರೆ. ಬೇಗ ಹೋಗಿ ರೆಡಿ ಆಗೋ. ನಾನ್ ಯಾಕೆ ರೆಡಿ ಆಗ್ಬೇಕು? ನಿನಗ್ 1000 ಸಲ ಹೇಳಿದೀನಿ ನಂಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ. ಅವ್ರ ಏನಾದ್ರೂ ಮನೆಗ್ ಬಂದ್ರೆ ನನ್ ರೂಮ್ ಇಂದಾನೆ ಆಚೆ ಬರಲ್ಲ ಅಷ್ಟೇ. ಬರಲ್ವಂತಮ್ಮ, ಕಾಲ್ ಮುರಿದು ಕರ್ಕೊಂಡ್ ಹೋದ್ರೆ ಆಯ್ತು. ಅದನ್ನೇ ಮಾಡೋಣ. ಅಮ್ಮ ಅರ್ಥ ಮಾಡ್ಕೋ, ನಂಗೆ ಈ ಮದ್ವೆ ಇಷ್ಟ ಇಲ್ಲ. ನಮ್ಗೂ ನೀನ್ ಈ ಮನೇಲಿರೋದ್ ಇಷ್ಟ ಇಲ್ಲ. ಮದ್ವೆ ಆದ್ರೆ ನೀನ್ ಈ ಮನೆಯಿಂದ ಆಚೆ ಹೋಗ್ತೀಯ ಅಂತ ತಾನೇ ನಾವ್ ಇಷ್ಟೆಲ್ಲಾ ಕಷ್ಟ ಪಡ್ತಿರೋದು. ನೋಡಿ, ನೀವ್ ಹಿಂಗೆ ಆಡ್ತಿದ್ರೆ ಬಂದವ್ರ ಮುಂದೆ ನನಗ್ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಸಾಯಿಸ್ಬಿಡ್ತೀನಿ ಅಷ್ಟೇ. ಜನ್ಮ ಕೊಟ್ಟೋಳ್ಗೆ ಜೀವ ತೆಗಿಯೋ ಹಕ್ಕು ಇದೆ. ನೋಡು, ಅತಿಯಾಗಿ ಆಡ್ಬೇಡ. ಅವ್ರು ಬಂದಾಗ ಮರ್ಯಾದೆಯಿಂದ ಬಂದು ಬಾಯಿ ಮುಚ್ಕೊಂಡ್ ನಿಂತ್ಕೋಬೇಕು. ನೀನ್ ಒಪ್ಕೋತೀಯೋ ಬಿಡ್ತೀಯೋ ಅವೆಲ್ಲ ನಮಗ್ ಬೇಕಾಗಿಲ್ಲ. ಆದ್ರೆ ಅರುಣ್ ಜೊತೆ ನಿನ್ ಮದ್ವೆ ಆಗೋದು ಅಂತ ಗ್ಯಾರಂಟಿ. ರೆಡಿ ಆಗಕ್ ಹೇಳಿದಾರೆ ಅಂತ ಮುಖಕ್ 3 ಗಂಟೆ ಪೇಂಟ್ ಹಚ್ಕೊಂಡ್ ಟೈಮ್ ವೇಸ್ಟ್ ಮಾಡ್ಬೇಡ. ಡ್ರೆಸ್ ಎಲ್ಲ ಇದೆ ಸಾಕು, ಮುಖಕ್ ಸ್ವಲ್ಪ ನೀರ್ ಹಾಕೊಂಡ್ ಬಾ. ಅಂದ್ರೆ ಬಂದವ್ರು ನಿನ್ ಮುಖ ನೋಡಿ ಹೆದರ್ಕೋತಾರ ಅಷ್ಟೇ. ಬಾ, ಹೇಳಿದ್ ನೆನ್ಪಿದೆ ತಾನೆ? ಅರುಣ್ ಇಲ್ಲಿಂದ ಬಂದ. ನಾನ್ ನಿನ್ನನ್ನೇ ಮದ್ವೆ ಆಗ್ಬೇಕು ಅಂತ, ಆ ಸಂಬಂಧನ ಕ್ಯಾನ್ಸಲ್ ಮಾಡ್ಕೊಬೇಕು ಅಂತ ಇದ್ದೆ. ನಂಬಿಕೆ ಇಲ್ಲದ ಪ್ರೀತಿ ಪ್ರೀತಿನೇ ಅಲ್ಲ. ಅಂದ್ರೆ ನಿನ್ ಉದ್ದೇಶ? ನೀನ್ ನನಗ್ ಬೇಡ. ಟೇಕ್ ಕೇರ್. ಅನಿಕೇತ್ ನಿಮ್ಮನ್ನ ಪ್ರೀತಿಸಿದ್ದ. ಮದ್ವೆ ಆಗ್ತೀನಿ ಅಂತ ಹೇಳಿದಕ್ಕೆ ಏನಾದ್ರೂ ಒಂದ್ ಸಾಕ್ಷಿ ಇದ್ಯಾ? ಒಂದ್ ಸೆಲ್ಫಿನೂ ತೆಗೆಸ್ಕೊಂಡಿಲ್ಲ, ಒಂದ್ ವಾಯ್ಸ್ ನೋಟು ಕಳ್ಸಿಲ್ಲ. ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ಒಟ್ಟಿಗೆ ಸಿನಿಮಾಗ್ ಹೋದಾಗ್ಲೋ ಅಥವಾ ರೆಸ್ಟೋರೆಂಟ್ ಅಲ್ಲೋ ಹೋಟೆಲ್ ನಲ್ಲೋ ಒಂದೇ ಒಂದ್ ಸಾಕ್ಷಿ. ನಾವಿಬ್ರು ಜಾಸ್ತಿ ಮೀಟ್ ಮಾಡಿದ್ ಹೋಟೆಲ್ ನೇಮ್ ನೆನ್ಪಿದೆ, ಡ್ರೀಮ್ ಲ್ಯಾಂಡ್ ಅಂತ.